ಹಲೋ ಸ್ನೇಹಿತರೆ, SSB ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇನ್ನೂ ಯಾರು ಹಾಕಿಲ್ಲ ಬೇಗ ಹಾಕಿ. 8 ದಿವಸ ಆಗಿದೆ ಬಿಟ್ಟು. SC ST OBC ಮೈನಾರಿಟಿ ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿದ್ದಾರೆ ಸ್ಕಾಲರ್ಶಿಪ್ SSB 2025-26ನೇ. ಫ್ರೆಂಡ್ಸ್, ಈ ಥರ ಹಾಕಬೇಕು. ಅಪ್ಲೈ ನೋಡಿಕೊಳ್ಳಿರಿ ಯಾವ ಥರ ಅಪ್ಲಿಕೇಶನ್ ಆಗಬೇಕು. ಯಾರು ಫಸ್ಟ್ ಟೈಮ್ SSB ಸ್ಕಾಲರ್ಶಿಪ್ ಹಾಕ್ತಾರೆ ಅವರು ಮೊದಲೇ ರಿಜಿಸ್ಟರ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಮೇಲೆ ನಿಮಗೆ OTP ಬರುತ್ತದೆ. ಈ ಥರ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಥರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಮೇಲೆ ಗೆಟ್ OTP ಅಂತ ಕೊಡಿ. ಆಲ್ರೆಡಿ ಮೊದಲೇ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಬರುತ್ತದೆ SSB ID, ಇಲ್ಲಾದರೆ ಹೊಸದು ಬರುತ್ತದೆ. ಓಕೆ ಫ್ರೆಂಡ್ಸ್, ಆಮೇಲೆ ನೀವು SSB ಅಂತ ಟೈಪ್ ಮಾಡಿ ಆಮೇಲೆ 25-26ನೇ ಲಾಗಿನ್ ಅಂತ ಅದಕ್ಕೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ SSB ID ಮತ್ತು ಪಾಸ್ವರ್ಡ್ ಹಾಕಬೇಕು ಇಲ್ಲಿ ಫ್ರೆಂಡ್ಸ್. ಈ ಥರ ಹಾಕಿದ ಮೇಲೆ ಇಲ್ಲಿ ಕೆಳಗೆ ಕ್ಯಾಪ್ಚರ್ ಕೋಡ್ ಇರುತ್ತದೆ ಫ್ರೆಂಡ್ಸ್. ಅದು ಕ್ಯಾಪ್ಚರ್ ಕೋಡ್ ಹಾಕಿ ಇದೆ. ಈ ಥರ ಹಾಕಿದ ಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತದೆ ಫ್ರೆಂಡ್ಸ್. ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಮ ವೆಬ್ಸೈಟ್, ನಿಮ್ಮ ಲಾಗಿನ್ ಓಪನ್ ಆಗುತ್ತದೆ. ಈ ಥರ ಓಪನ್ ಆಗುತ್ತದೆ. ಆಮೇಲೆ ಫ್ರೆಂಡ್ಸ್, ಇಲ್ಲಿ KYC ಅಂತ ಇದೆ. ಅದು ನಿಮ್ಮ ಲಿಂಕ್ ಇದೆ ಇಲ್ಲ ನೋಡಿಕೊಳ್ಳಿ, ಆಧಾರ್ ಕಾರ್ಡು. ಆಮೇಲೆ ಫ್ರೆಂಡ್ಸ್, NPCI ಅಂತ ಇದೆ. ಅದು ಒಂದು ಸಲ ಚೆಕ್ ಮಾಡಿ, ಬ್ಯಾಂಕ್ ಲಿಂಕ್ ಇದೆ ಇಲ್ಲ ಆ ಥರ ನೋಡಿಕೊಳ್ಳಿ. ನೋಡಿದ ಮೇಲೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ. ಅದಕ್ಕೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್. ಮೊದಲನೇ ಈ ಥರ ಫಸ್ಟ್ ಒನ್ ನಿಮ್ಮ SLC ಫಸ್ಟ್ ಒನ್ ಸ್ಟಡಿ ಕಾಸ್ಟ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ SLC ID ಹಾಕಿ, SLC ರಿಜಿಸ್ಟರ್ ನಂಬರು ಹಾಕಿದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಅದು ಗೆಟ್ ಅಂತ ಹೊಡೆದರೆ ನಿಮ್ಮ ಎಲ್ಲ ಡೇಟಾ ಫ್ಯಾಕ್ಸ್ ಆಗುತ್ತದೆ. ಈ ಥರ ಅಪ್ಲಿಕೇಶನ್ ಹಾಕಿ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ನಾವು ಯಾರು ಮಾಡಿ